ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಲೇಡೀಸ್ ಟಾಯ್ಲೆಟ್ ನಲ್ಲಿ ಕ್ಯಾಮೆರಾ ಇಟ್ಟು ಕಾಮಕನಿಗೆ ಥಳಿತ. 355 ಕೋಟಿ ತೆರಿಗೆ ವಂಚಿಸಿದಂತ ಖದೀಮರು ಅಂದರ್, ಮೂಲಸೌಕರ್ಯಕ್ಕಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಥಿಯೇಟರ್ನ ಲೇಡೀಸ್ ಟಾಯ್ಲೆಟ್ ರೂಮ್ನಲ್ಲಿ ಯುವಕ ಕ್ಯಾಮೆರಾ ಇಟ್ಟು ದುಷ್ಕೃತ್ಯ ಎಸಗಿದ್ದಾನೆ. ವಾಶ್ರೂಮ್ಗೆ ಹೋಗಿದ್ದ ಮಹಿಳೆ ಮತ್ತು ಯುವತಿಯರು ಕ್ಯಾಮೆರಾ ನೋಡಿ ಶಾಕ್ ಆಗಿದ್ದಾರೆ. ಬೆಂಗಳೂರಿನ ಮಡಿವಾಳದ ಸಂಧ್ಯಾ ಥಿಯೇಟರ್ನಲ್ಲಿ ಘಟನೆ ನಡೆದಿದೆ. ಆರೋಪಿ ಯುವಕನನ್ನ ಹಿಡಿದು ಥಳಿಸಿ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯುವಕನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದೊಡ್ಡ ವಂಚನೆ ಜಾಲವನ್ನ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಭೇದಿಸಿದ್ದಾರೆ. ಬಾಗಲಗುಂಟೆ ತೋಟದ ಗುಡ್ಡಹಳ್ಳಿಯಲ್ಲಿ ಸರ್ಕಾರಕ್ಕೆ 355 ಕೋಟಿ ರೂಪಾಯಿ ತೆರಿಗೆ ವಂಚಿಸಿರುವುದು ಬಯಲಾಗಿದೆ. 1464 ಕೋಟಿ ರೂಪಾಯಿ ಮೊತ್ತದ ವಹಿವಾಟು ನಡೆಸಿ 355 ಕೋಟಿ ತೆರಿಗೆ ವಂಚಿಸಿದ್ದ ಖದೀಮರನ್ನ ಬಂಧಿಸಲಾಗಿದೆ. ಪ್ರತಾಪ್ ರೆಡ್ಡಿ, ರೇವತಿ, ನಫೀಸ್ ಅರ್ಬಾಜ್, ತಮಿಳುನಾಡಿನ ನಫೀಸ್ ಅಹಮದ್, ಅರ್ಬಾಜ್ ಅಹಮದ್ ಬಂಧಿತರು. ಆರೋಪಿಗಳಿಂದ ಒಟ್ಟು 24 ಮೊಬೈಲ್, 51 ಸಿಮ್ ಕಾರ್ಡ್, 2 ಪೆನ್ ಡ್ರೈವ್, ಬ್ಯಾಂಕ್ ವಹಿವಾಟು, ವಿವಿಧ ಕಂಪನಿಗಳ ರಬ್ಬರ್ ಸ್ಟಾಂಪ್ ವಶಕ್ಕೆ ಪಡೆಯಲಾಗಿದೆ. ಮೂಲಸೌಕರ್ಯ ಕಲ್ಪಿಸುವಂತೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರಿನ ಸರ್ಕಾರಿ ಹಾಸ್ಟೆಲ್ ಮಕ್ಕಳು ಧರಣಿ ನಡೆಸಿದ್ದಾರೆ. ಮುರಿದ ಬಾಗಿಲು, ಶೌಚಾಲಯ ಅವ್ಯವಸ್ಥೆ, ಕಳಪೆ ಆಹಾರ ನೀಡುತ್ತಾ ಇದ್ದಾರೆ. ಕೂಡಲೇ ಹಾಸ್ಟೆಲ್ನಲ್ಲಿನ ಅವ್ಯವಸ್ಥೆ ಸರಿಪಡಿಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಸರಿಯಾದ ಹಾಸಿಗೆ, ಕ್ರೀಡಾ ಸಾಮಗ್ರಿ, ಗ್ರಂಥಾಲಯ ಒದಗಿಸುವುದಕ್ಕೆ ಒತ್ತಾಯಿಸಿದ್ರು. ಜಿಲ್ಲಾಡಳಿತ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಗಾಕಿದ್ರು. ಬಿಜೆಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಕಳ್ಳತನ ಮಾಡಲಾಗಿದೆ. ಮೇಲ್ಚಾವಣಿಗೆಗೆ ಹಾಕಿದ್ದ ತಾಮ್ರದ ಹೊದಿಕೆಯನ್ನ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣಗೊಂಡಿದ್ದ ಪಾರ್ಕ್ ರಾಜಕೀಯ ಕೆಸರಾರಚಾಟಕ್ಕೆ ನೆನೆಗುದಿ ಬಿದ್ದಿತ್ತು. ಉಡುಪಿ ಜಿಲ್ಲಾಡಳಿತದ ವೈಫಲ್ಯಕ್ಕೆ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದ ಇತಿಹಾಸದಲ್ಲೇ ಇದೊಂದು ದುರ್ದಿನ. ಸ್ಥಳೀಯ ಕಾಂಗ್ರೆಸ್ ಮುಖಂಡರ ದ್ವೇಷದಿಂದ ಹೀಗಾಗಿದೆ. ಅನುದಾನವಿಲ್ಲದೆ 2 ವರ್ಷಗಳಿಂದ ಥೀಮ್ ಪಾರ್ಕ್ ಪಾಳು ಬಿದ್ದಿದೆ ಅಂತ ಕಿಡಿಕಾರಿದ್ರು. ಕೋಗಿಲು ಲೇಔಟ್ ನಿರಾಶ್ರಿತರ ನರಕಯಾತನೆ, ಒತ್ತುವರಿ ತೆರವುವಂತ ಸರ್ಕಾರ ಏಕಾಏಕಿ ಅಕ್ರಮ ನಿವೇಶನಗಳನ್ನ ಧ್ವಂಸ ಮಾಡಿದೆ. ಖಾಲಿ ಮಾಡಿಸ್ತಾ ಇದ್ದ ಹಾಗೆ ಅಲ್ಲಿ ಬದುಕು ಕಟ್ಟಿಕೊಂಡಿದ್ದ ಜನ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಆಮೇಲೆ ಸರ್ಕಾರ ಮನೆ ಹಂಚಿಕೆಗೆ ಮುಂದಾಗ್ತಾ ಇದ್ದಂತೆ TV9 ಗ್ರೌಂಡ್ ರಿಪೋರ್ಟ್ಗೆ ಇಳಿದಿದೆ. ನಿರಾಶ್ರಿತರು ಸಲ್ಲಿಸಿದ ಎಲ್ಲಾ ದಾಖಲೆಗಳನ್ನ TV9 ತೆರೆದಿಡ್ತಾ ಇದೆ. ಇಲ್ಲಿದೆ ಸಫೂರಾ ಅಂತೇಳಿ, ಇವ್ರ ಹತ್ರ ಒಂದು ಪ್ಯಾನ್ ಕಾರ್ಡ್ ಇದೆ. ಸಫೂರಾ ಫಾದರ್ ನೇಮ್ ನೂರ್ ಮಹಮ್ಮದ್ ಅಂತೇಳಿ, ಅಂದರೆ ಇದು ಪಾನ್ ಕಾರ್ಡ್ ಆಯಿತು. ಇದು ಪಾನ್ ಕಾರ್ಡ್ ಆದಮೇಲೆ ಮತ್ತು ಸರಮ್ ಕಾರ್ಡ್ ಅಂತೇಳಿ ಇದೊಂದು ಕಾರ್ಡ್ ಕೂಡ ಇದೆ. ಇವರ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಆಧಾರ್ ಕಾರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಕೆಯ ಹೆಸರು ಬಂದು ಸಫೂರಾ ಅಂತೇಳಿ, ಸಫೂರಾ ಅನ್ನುವಂಥದ್ದು. ಬಂಡ್ ರೋಡ್ ಕೋಗಿಲು ಲೇಔಟ್ ಅಂತಂದರೆ ಟಿಪ್ಪು ನಗರ, ಅಂದರೆ ಕೋಗಿಲು ಲೇಔಟ್ ಅಂದರೆ ಈಗೇನು ನಾವು ನಿಂತಿದ್ದೀವಿ ಇದು ಕೋಗಿಲು ಲೇಔಟ್. ಈ ಕೋಗಿಲು ಲೇಔಟಲ್ಲಿರುವಂತಹ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡೆ ಕಾರ್ತಾ ಇದೆ. ಮನೆ ಕೊಟ್ಟಿದ್ದು ಯಾರು ಅಂತ ಪ್ರಶ್ನಿಸಿ ಇವತ್ತು ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆಗೆ ನಿರ್ಧರಿಸಿದೆ. ಆದರೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ನಡೆಸದಂತೆ ಪೊಲೀಸರು ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಹರೀಶ್ಗೆ ನೋಟಿಸ್ ನೀಡಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿಯಾಗಿದ್ದಾರೆ. ಬೆಂಗಳೂರಿನ RT ನಗರದಲ್ಲಿನ ಬೊಮ್ಮಾಯಿ ನಿವಾಸದಲ್ಲಿ ಭೇಟಿಯಾದರು. ಸೌಹಾರ್ದಯುತ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಬಂದಿದ್ರು. 3 ಮಕ್ಕಳು ಹೆಣ್ಣಾಗಿದ್ದಕ್ಕೆ ಪತ್ನಿಯನ್ನ ಬಿಟ್ಟು ಪತಿ ಎಸ್ಕೇಪ್. ಅಡುಗೆ ಅನಿಲ ಸೋರಿಕೆಯಾಗಿ ಮನೆ ಧಗಧಗ. ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ ಕದ್ದೊಯ್ದ ಖದೀಮರು. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಲ್ಲಿ 3 ಮಕ್ಕಳು ಹೆಣ್ಣಾಯ್ತೆಂದು ಪತ್ನಿಗೆ ಕೈಕೊಟ್ಟು ಪತಿ ಪರಾರಿಯಾಗಿದ್ದಾನೆ. 1.5 ತಿಂಗಳ ಹೆಣ್ಣು ಮಗು ಮಡಿಲಲ್ಲಿ ಇದ್ದುಕೊಂಡು ಪತ್ನಿ ಕಣ್ಣೀರು ಹಾಕ್ತಿದ್ದಾಳೆ. 3ನೇ ಮಗು ಗಂಡಾಗುತ್ತೆ ಅಂತ ಪತಿ ಮಹದಾಸೆ ಇಟ್ಟುಕೊಂಡಿದ್ದ. ಆದ್ರೆ 3ನೇ ಮಗು ಹೆಣ್ಣಾಯ್ತು ಅಂತ ಪತ್ನಿಗೆ ಗಂಡ ಕೈಕೊಟ್ಟಿದ್ದಾನೆ. ನರ್ಸ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದ ವರಲಕ್ಷ್ಮಿಯನ್ನ ಹರೀಶ್ ಪ್ರೀತಿಸಿ ಮದುವೆ ಆಗಿದ್ದ. ರಾಜಸ್ಥಾನ ಮೂಲದ
ಹರೀಶ್ ಮತ್ತು ವರಲಕ್ಷ್ಮಿ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವರಲಕ್ಷ್ಮಿ ಸ್ಟಾಫ್ ನರ್ಸ್ ಆಗಿದ್ದು, ಹರೀಶ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಆದ್ರೀಗ ಹೆಂಡತಿ ಬಿಟ್ಟು ಪತಿ ಕಾಲ್ಕಿತ್ತಿದ್ದಾನೆ. 3 ಹೆಣ್ಣು ಮಕ್ಕಳನ್ನ ನಾನೊಬ್ಬಳೆ ಸಾಕಲು ಆಗಲ್ಲವೆಂದು ವರಲಕ್ಷ್ಮಿ ಕಣ್ಣೀರಿಡ್ತಿದ್ದಾಳೆ. 1 ತಿಂಗಳ ಹಿಂದೆ ಈಶಾನ್ಯ ವಿಭಾಗದ ಪೊಲೀಸ್ ಠಾಣೆಗೆ ವರಲಕ್ಷ್ಮಿ ದೂರು ನೀಡಿದ್ದಾಳೆ. ಪೊಲೀಸರು ಸೇರಿ ಯಾರೂ ಸಹಾಯ ಮಾಡ್ತಿಲ್ಲವೆಂದು ಕಣ್ಣೀರಿಡ್ತಿದ್ದಾಳೆ. ಬೆಂಗಳೂರಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಅನ್ನ ಖದೀಮರು ಕದ್ದೊಯ್ದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನ ವಿಠ್ಠಲ್ ನಗರದಲ್ಲಿ ಬೈಕ್ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ದೀಪು ಎಂಬುವರ ಬೈಕ್ನ ಹ್ಯಾಂಡಲ್ ಲಾಕ್ ಮುರಿದು ಬೈಕ್ ಅನ್ನ ಎಗರಿಸಿ ಖತರ್ನಾಕ್ಗಳು ಮಾಯವಾಗಿದ್ದಾರೆ. 2 ಕಳ್ಳರು ಬೈಕ್ ಕದ್ದೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೋಲಾರದಲ್ಲಿ ಬೀದಿ ನಾಯಿಗಳ ಹಾವಳಿ ಜೋರಾಗಿದ್ದು, ಬೀದಿ ನಾಯಿಗಳ ನಿಯಂತ್ರಣಕ್ಕೆ ನಗರಸಭೆ ಹೊಸ ಪ್ಲಾನ್ ಮಾಡಿದೆ. ಪುನರ್ವಸತಿ ಕೇಂದ್ರ ನಿರ್ಮಿಸಿ ಬೀದಿ ಶ್ವಾನಗಳನ್ನ ಸಾಕಲು ನಗರಸಭೆ ನಿರ್ಧರಿಸಿದೆ. ನಗರದಾದ್ಯಂತ 40,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿದ್ದು, ರೇಬಿಸ್ ಚುಚ್ಚುಮದ್ದು ನೀಡಿ ಬಳಿಕ ಪುನರ್ವಸತಿ ಕೇಂದ್ರಕ್ಕೆ ಬಿಡಲು ಚಿಂತಿಸಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.